ದಿವಾಲಿ ಸೆಲೆಬ್ರೇಷನ್ ಶುರುವಾಯ್ತು ನಮ್ಮದು ದಿವಾಲಿ ಕ್ಲೀನಿಂಗಿಂದ. ವೀಕ್ಲಿ ನಾವು ಮನೆ ಕ್ಲೀನ್ ಮಾಡ್ತೇವೆ, ಆದರೆ ಕಿಟಕಿ ಕ್ಲೀನ್ ಮಾಡೋದಿಲ್ಲ. ಅದನ್ನು ನಾವು ದಿವಾಲಿ ಮುಂಚೆ ಕ್ಲೀನ್ ಮಾಡಿದೆವು. ಅದರ ನಂತರ ಬಂತು ಮನೆಯಲ್ಲಿ ಮಾಡುವ ತಿಂಡಿ. ಹೌದು, ನಾವು ಮಾಡಿದೆವು ಶಂಕರಪಾಳಿ. ಇದನ್ನು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಲೋ ಫ್ಲೇಮಲ್ಲಿ ಮಾಡಬೇಕು. ಅದರ ನಂತರ ನಾವು ಮಾಡಿದೆವು ಕರಂಜಿ. ಹೀಗೆ ನಾವು ಬಾಕ್ಸ್ ಇದ್ದು ಲಿಡ್ ಉಂಟಲ್ಲ, ಅದರಿಂದ ಕಟ್ ಮಾಡಿ ಅದರ ಒಳಗೆ ಸ್ಟಫಿಂಗ್ ಹಾಕಿ ಫೋರ್ಕಿಂದ ಅದಕ್ಕೆ ಒಂದು ಎಡ್ಜಸ್ಟ್ ಮಾಡಿ ಎಣ್ಣೆಯಲ್ಲಿ ಬಿಡುವುದು. ನಂತರ ನಾವು ಮಾಡಿದೆವು ತಿನ್ ಪೋಹಾ ಫರ್ಸಾನ್. ಇದು ಮಾಡಲಿಕ್ಕೆ ತುಂಬ ಈಸಿ, ತುಂಬ ಟೇಸ್ಟಿ ಕೂಡ ಇರ್ತದೆ. ಇದೆಲ್ಲ ಪ್ರಿಪರೇಷನ್ ಆದ ನಂತರ ಮತ್ತೆ ಬರ್ತದೆ ಡೆಕೋರೇಷನ್ ಸಾಮಾನೆಲ್ಲ ನಾನು ಬೇಸ್ಮೆಂಟಲ್ಲಿ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೇನೆ. ಸೊ ಅದನ್ನು ತೆಗೆದು ಈಗ ತಂದು ಇನ್ನು ಡೆಕೋರೇಷನ್ ಶುರು ಮಾಡಬೇಕು. ನೋಡಿ, ಈ ಬಾಕ್ಸಲ್ಲಿ ಫ್ಲವರ್ಸ್ ಎಲ್ಲ ಉಂಟು. ಇದನ್ನೆಲ್ಲ ಈಗ ಡೆಕೋರೇಟ್ ಮಾಡಬೇಕು. ಇದು ಬ್ಯಾಟ್ರಿ ಆಪರೇಟೆಡ್ ಲ್ಯಾಂಪ್ಸ್. ಇದು ಹೊರಗೆಲ್ಲ ಇಡಲಿಕ್ಕೆ ಒಳ್ಳೆಯದಾಗ್ತದೆ. ಈ ದೊಡ್ಡ ದೀಪ ಕೂಡ ನನ್ನ ಹತ್ರ ಉಂಟು. ಇದನ್ನು ನಾನು ಹೋಮ್ ಸೆನ್ಸಿಂದ ತಗೊಂಡೆ. ನೋಡಿ, ನಮ್ಮದು ಡೆಕೋರೇಷನ್ ಎಲ್ಲ ಆಯಿತು. ನನ್ನ ಡೆಕೋರೇಷನ್ ಹೇಗುಂಟಂತ ಹೇಳಿ. ಆರ್ನ ಕೂಡ ತುಂಬ ಹೆಲ್ಪ್ ಮಾಡ್ತಿದ್ದಾಳೆ ನನಗೆ. ದಿವಾಲಿ ನಾವು 5 ದಿನ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಡೈಲಿ ರಂಗೋಲಿ ಹಾಕಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ನೋಡಿ. ಸೊ ಈ ಸ್ಟಿಕ್ಕರನ್ನು ನಾನು ತಗೊಂಡಿದ್ದೇನೆ. ಡಾಲರ್ ಸ್ಟೋರಲ್ಲಿ ವುಡನ್ ಸರ್ಕಲ್ ಸಿಗ್ತದೆ, ಅದರ ಮೇಲೆ ಇದನ್ನು ಅಂಟಿಸಿದ್ದೇನೆ. ನೋಡಿ, ಇದು ನೀವೆಲ್ಲಿ ಬೇಕಾದರೂ ಇಡ್ಬೋದು. ಕ್ಲೀನಿಂಗ್ ಮಾಡಲಿಕ್ಕೆ ಸಹ ತುಂಬ ಈಸಿ, ಹೊರಗೆ ಕೂಡ ಇಡ್ಬೋದು. ಅದರ ಸುತ್ತಲೂ ನಾನು ಈ ಮಣ್ಣಿನ ದೀಪವನ್ನು ಇಟ್ಟಿದ್ದೇನೆ. ಅದರಲ್ಲಿ ಟೀ ಲೈಟ್ ಕ್ಯಾಂಡಲನ್ನು ಹಾಕ್ತಾ ಇದ್ದೇನೆ. ಇಲ್ದಿದ್ರೆ ನಾನು ಆಯಿಲ್ ಎಲ್ಲ ಹಾಕಿದರೆ ಅದು ತುಂಬ ಲೀಕ್ ಆಗ್ತದೆ, ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಈ ಸರ್ತಿ ನಾನು ಹೀಗೆ ಮಾಡಿದ್ದೇನೆ. ಎಷ್ಟು ಚೆಂದ ಕಾಣ್ತದೆ ನೋಡಿ. ರಂಗೋಲಿ ಪೌಡರ್ ಬಾಟಲ್ಸನ್ನು ತಗೊಂಡಿದ್ದೇನೆ ಈ ಸರ್ತಿ ನಾನು. ಮತ್ತು ವುಡನ್ ರಂಗೋಲಿ ಸ್ಟೆನ್ಸಿಲ್ಸನ್ನು ತಗೊಂಡಿದ್ದೇನೆ. ಇದರಿಂದ ಮಕ್ಕಳಿಗೆ ತುಂಬ ಈಸಿ ಆಗ್ತದೆ. ಅದರಲ್ಲಿ ಬೇಕಾದ ಕಲರ್ಸ್ ಹಾಕಿದರೆ ಆಯಿತು. ಎಲ್ಲ ರೂಮಲ್ಲಿ ಅಲ್ಲಲ್ಲಿ ಸ್ವಲ್ಪ ಲೈಟಿಂಗ್ಸನ್ನು ಹಾಕಿದ್ದೇನೆ. ದಿವಾಲಿ ನೋಡಿ, ಈ ಲೈಟಿಂಗ್ಸ್, ಬೆಳಕು, ದೀಪ ಇದೆಲ್ಲ ಇರಬೇಕು. ನನ್ನ ಹತ್ರ ಈ ಗೋಲ್ಡನ್ ಕಲರ್ ಕಪ್ ಸಾಸರ್ ಇದೆ. ಅದರ ಮೇಲೆ ಈಗ ದೀಪ ಇಟ್ಟು ಟೀ ಲೈಟ್ ಕ್ಯಾಂಡಲನ್ನು ಇಟ್ಟಿದ್ದೇನೆ. ಎಷ್ಟು ಚೆಂದ ಕಾಣ್ತದೆ ನೋಡಿ. ನಂದು ಹಾಲಿದ್ದು ಡೆಕೋರೇಷನ್ ಆಯಿತು. ಹಾಗೆ ನಾನು ಕಿಚನಲ್ಲಿ ಸಹ ಸ್ವಲ್ಪ ಹೀಗೆ ಡೆಕೋರೇಟ್ ಮಾಡಿದ್ದೇನೆ. ಹಾಗಾಗಿ ಎಲ್ಲ ಫುಲ್ ಮನೆಯಲ್ಲಿ ಒಂಥರ ದಿವಾಲಿ ಫೀಲಿಂಗ್ ಬರ್ತದೆ. ಇದು ಕೌಂಟರ್ ಟಾಪಲ್ಲಿ ಹೀಗೆ ನಾನು ಇಟ್ಟಿದ್ದೇನೆ. ಇದು ನಾನು ಟೇಮು ಅಲ್ಲಿ ತಗೊಂಡದ್ದು. ಚೆಂದ ಉಂಟು ದಿವಾಲಿಗದು. ಇದರಲ್ಲಿ ಲೈಟಿಂಗ್ಸ್ ಕೂಡ ಉಂಟು ನೋಡಿ. ಇದು ನಮ್ಮದು ಟಿವಿ ರೂಮ್. ಇಲ್ಲಿ ಸಹ ಸ್ವಲ್ಪ ಡೆಕೋರೇಷನ್ ನಾನು ಮಾಡಿದ್ದೇನೆ. ನ್ಯೂ ಪಿಲ್ಲೋ ಕವರ್ಸನ್ನು ತಗೊಂಡಿದ್ದೇನೆ. ಸ್ವಲ್ಪ ಹೂ ಹಾಕಿ ಲೈಟಿಂಗ್ಸನ್ನು ಇಲ್ಲಿ ಹಾಕಿದ್ದೇನೆ. ಈ ಲೈಟಿಂಗ್ಸ್ ಹಾಕಲಿಕ್ಕೆ ತುಂಬ ಈಸಿ, ಪ್ಲಗ್ ಬೇಕಂತಿಲ್ಲ, ಬ್ಯಾಟ್ರಿ ಆಪರೇಟೆಡ್ ಇದು. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ನೋಡಿ, ಇದು ನಂದು ಹಾಫ್ ಸಾರಿ. ಇದು ನಾನು ತಗೊಂಡದ್ದು ಜಯಲಕ್ಷ್ಮಿ ಉಡುಪಿಯಲ್ಲಿ. ಹೇಗುಂಟಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಡೋರ್ ಹತ್ರ ದೀಪ ಇಡಲಿಕ್ಕೆ ನಾನು ಟೀ ಲೈಟ್ ಹೋಲ್ಡರ್ಸನ್ನು ತಗೊಂಡಿದ್ದೇನೆ. ಇದು ಕ್ಲೋಸ್ಡ್ ಟೀ ಲೈಟ್ ಹೋಲ್ಡರ್ಸ್. ಇದರ ಒಳಗೆ ಹೀಗೆ ದೀಪ ಇಟ್ಟು ಹೊರಗೆ ಇಡ್ಬೋದು. ಗಾಳಿ ಬಂದರೂ ಇದೇನು ಆರಿ ಹೋಗೋದಿಲ್ಲ. ಸೊ ಇದು ನನಗೆ ಒಳ್ಳೆಯದಾಗ್ತದೆ ನೋಡಿ. ನಮ್ಮದು ಹೊರಗೆ ಲೈಟಿಂಗ್ಸ್ ನೋಡಿ, ಮತ್ತು ಇದೆರಡು ದೀಪ ನೋಡಿ ಬಾಗಿಲ ಹತ್ರ ನಾನು ಇಟ್ಟಿದ್ದೇನೆ. ಒಳಗೆ ಕೂಡ ಎಲ್ಲ ಕಡೆ ನಾವು ಟೀ ಲೈಟ್ ಕ್ಯಾಂಡಲ್ಸನ್ನು ಹಾಕಿದ್ದೇವೆ ನೋಡಿ. ನಮ್ಮದು ಡೆಕೋರೇಷನ್ ರಾತ್ರಿ ಹೊತ್ತು ಇದು ತುಂಬ ಚೆಂದ ಕಾಣ್ತದೆ. ಈ ದಿವಾಲಿ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.